ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಶುಕ್ರವಾರ ಆದದ್ರಿಂದ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ನಾವು ಇವತ್ತು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹಾಗೆ ಇವತ್ತು ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ನಾವು ಬಂದ್ವಿ ಅಂತಾನೆ ಹೇಳ್ಬಹುದು. ನಮ್ಮ ಪಾಲಿಗೆ ಇದು ಶುಭ ಶುಕ್ರವಾರ ಅಂತಾನೆ ಹೇಳಿದ್ರು ಏನು ತಪ್ಪಾಗ್ಲಿಕ್ಕಿಲ್ಲ. ಶುಕ್ರವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಆದ್ರೆ ನಮ್ಗೆ ಬೇಗನೆ ದರ್ಶನ ಆಯ್ತು ಅಂತಾನೆ ಹೇಳ್ಬಹುದು. ಅದಕ್ಕೆ ಕಾರಣ ಒಂದೇ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮಹಿಳೆಯರು ಶುಕ್ರವಾರದ ದಿನ ದೇವರಿಗೆ ಲಿಂಬೆಹಣ್ಣಿನ ಆರತಿಯನ್ನ ಮಾಡ್ತಾರೆ. ನಾವು ಕೂಡ ಲಿಂಬೆಹಣ್ಣಿನ ಆರತಿಯನ್ನ ಮಾಡಿದ್ವಿ. ಆದ್ರೆ ಹೆಚ್ಚಿನ ಮಹಿಳೆಯರು ಏನಂದ್ರೆ ರಾಹುಕಾಲದಲ್ಲಿ ಆರತಿಯನ್ನ ಮಾಡೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ, ಅಂದ್ರೆ ವೆಯ್ಟ್ ಮಾಡ್ತಾ ಇರ್ತಾರೆ. ಆದ್ರಿಂದ ದೇವರ ದರ್ಶನಕ್ಕೆ ತುಂಬಾ ಏನು ಕ್ಯೂ ಇರ್ಲಿಲ್ಲ. ನಾವು ಡೈರೆಕ್ಟ್ ಆಗಿ ಹೋಗಿ ಒಂದ್ ಸ್ವಲ್ಪ ಕ್ಯೂ ಅಲ್ಲೇ ಹೋಗಿ ದೇವರ ದರ್ಶನವನ್ನ ಮಾಡಿದ್ವಿ. ಹಾಗೆ ದರ್ಶನನೂ ಕೂಡ ತುಂಬಾ ಚೆನ್ನಾಗಾಯ್ತು ಅಂತಾನೆ ಹೇಳಬಹುದು. ನಂತರ ನಾವು ದೇವರಿಗೆ ಪ್ರದಕ್ಷಿಣೆ ಬಂದು ಅಲ್ಲೇ ದೇವಸ್ಥಾನ ಪಕ್ಕದಲ್ಲಿ ಪ್ರಸಾದವನ್ನ ಕೊಡ್ತಾ ಇದ್ರು. ಪ್ರಸಾದವನ್ನ ತಗೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗುವಂತ ಪ್ಲಾನ್ ಇತ್ತು. ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಹೊರಟ್ವಿ. ನೆಕ್ಸ್ಟ್ ನಾವು ಬಂದಿದ್ದು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ದೇವರ ಆಶೀರ್ವಾದವನ್ನ ತಗೊಂಡು ಪ್ರಸಾದವನ್ನ ತಗೊಂಡು ಹಾಗೆ ಮೇಲೆ ಇರುವಂತಹ ದೊಡ್ಡ ಬಸವನ ಆಶೀರ್ವಾದವನ್ನ ತಗೊಳ್ಳೋಣ ಅಂತ ಹೊರಟ್ವಿ. ಮೆಟ್ಟಿಲು ಹತ್ತುವಾಗ ಅಕ್ಕಪಕ್ಕದಲ್ಲಿ ಕಂಡು ಬಂದಂತಹ ಚಿತ್ರಣ ಇದು. ಫಸ್ಟಿಗೆ ಇದೇನು ಅಂತೇಳಿ ನನ್ಗಷ್ಟು ಗೊತ್ತಾಗಿಲ್ಲ, ಹೀಗೆ ಸುಮ್ಮನೆ ಚಿತ್ರಣ ಮಾಡಿದ್ದಾರೆ ಅಂತ ಅನ್ಕೊಂಡೆ. ಅಲ್ಲಿ ಒಬ್ರು ಅಮ್ಮ ಮಕ್ಳಿಗೆ ಕತೆ ಹೇಳ್ತಾ ಹೋಗ್ತಿದ್ರು. ಮೊದ್ಲು ನೆಲಗಡ್ಲೆಯನ್ನ ಬೆಳಿತಾ ಇರ್ತಿದ್ರಲ್ವಾ ಜನರು, ಅಂದ್ರೆ ಕಡ್ಲೆಕಾಯಿಯನ್ನ ಬೆಳಿತಾ ಇರ್ತಿದ್ರಲ್ವಾ ಜನರು. ಅವಾಗ ಬಸವ ಹಾಗೆ ಬೇರೆ ಇನ್ನಿತರ ಪಕ್ಷಿ ಪ್ರಾಣಿಗಳೆಲ್ಲ ತುಂಬಾ ಹಾವಳಿ ಮಾಡ್ತಾ ಇತ್ತು. ಆಗಿಂದ ಜನರು ನಂದಿ, ಶಿವನ ವಾಹನವಾಗಿರುವಂತಹ ನಂದಿಯ ಬಳಿ ಬಂದು ಮೊದಲ ಬೆಳೆಯನ್ನ, ನೆಲಗಡ್ಲೆಯ ಬೆಳೆಯನ್ನ ದೇವರಿಗೆ ಸಮರ್ಪಿಸುವುದಾಗಿ, ಹಾಗೆ ಏನೇ ತೊಂದರೆ ಆಗ್ಬಾರ್ದು ಅಂತ ಬೇಡ್ಕೊಂಡು ವರ್ಷದಲ್ಲಿ ಒಮ್ಮೆ ನೆಲಗಡ್ಲೆ ಪರಿಷೆಯನ್ನ ಮಾಡ್ತಾ ಇದ್ರು. ಅವತ್ತಿಂದ ನಂದಿಯೇ ಆ ಬೆಳೆಯನ್ನ ಕಾಯ್ಲಿಕ್ಕೆ ಶುರು ಮಾಡ್ತು ಅಂತ ಹೇಳಿ ಅವರು ಒಬ್ರು ಮೇಡಮ್ ಹೇಳ್ತಾ ಹೋಗ್ತಾ ಇದ್ರು. ಅದನ್ನ ಕೂಡ ನಾನು ಕೇಳಿಸ್ಕೊಂಡೆ ಅಂತಾನೆ ಹೇಳಬಹುದು. ನಂದಿಯ ದರ್ಶನ ಆದ ಕೂಡಲೇ ನಾವು ಅಲ್ಲೇ 500 ಮೀಟರ್ ದೂರದಲ್ಲಿರುವಂತಹ ಗೋವರ್ಧನ ಕ್ಷೇತ್ರಕ್ಕೆ ಬಂದ್ವಿ. ಗೋವರ್ಧನ ಕ್ಷೇತ್ರ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದು ಶ್ರೀಕೃಷ್ಣನ ದೇವಸ್ಥಾನ ಅಂತ. ಹಾಗೆ ಇದು ಗುಹೆ ರೀತಿ ನಿರ್ಮಾಣ ಆಗಿತ್ತು. ಒಳಗಡೆಯಿಂದ ಶ್ರೀಕೃಷ್ಣ ಹೇಗೆ ಗೋವರ್ಧನ ಬೆಟ್ಟವನ್ನ ತನ್ನ ಬೆರಳಿಂದ ಎತ್ತಿ ಹಿಡಿದಿದ್ದ, ಅದೇ ರೀತಿ ಶ್ರೀಕೃಷ್ಣನ ವಿಗ್ರಹವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅಂತಾನೆ ಹೇಳಬಹುದು. ಮ್ಯಾನ್ ಮೇಡ್ ಗುಹೆ ಅಂತ ಅನ್ಸುತ್ತೆ, ನನಗೂ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಕೃಷ್ಣನ ದರ್ಶನವನ್ನ ಪಡ್ಕೊಂಡು ಹಾಗೆ ಅಲ್ಲಿ ಹಸು ಕರು ಇತ್ತು, ಅದರ ಆಶೀರ್ವಾದವನ್ನ ಕೂಡ ನಾವು ತಗೊಂಡು ಆ ಗುಹೆಯಿಂದ ಹೊರಗಡೆ ಬಂದ್ವಿ. ಇದು ನಮ್ಮ ಶುಕ್ರವಾರದ ಬ್ಲಾಗ್ ಆಗಿದೆ. ನಿಮಗೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.